ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಹಿಂದೂ ಪವಿತ್ರ ಸ್ಥಳ, ಪಶ್ಚಿಮ ಘಟ್ಟಗಳ ಹಚ್ಚ ಹಸುರಿನ ಮಡಿಲಲ್ಲಿ ಭದ್ರಾ ನದಿಯ ದಡದಲ್ಲಿರುವ ಹೊರನಾಡು ಎಂಬ ಸುಂದರ ಸ್ಥಳ. ಇಲ್ಲಿ ಆದಿಶಕ್ತ್ಯಾತ್ಮಿಕ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯು ಉದ್ಭವ ಗಣಪತಿಯ ಸಮೇತ ನೆಲೆಸಿದ್ದಾಳೆ. ಈ ತಾಯಿ ಅನ್ನಪೂರ್ಣ ಅಂದರೆ ಸಂಪೂರ್ಣ ಎಂದರ್ಥ. ಅನ್ನಪೂರ್ಣ ದೇವಿಯ ದರ್ಶನದಿಂದ ಜೀವನದಲ್ಲಿ ಎಂದಿಗೂ ಆಹಾರವಿಲ್ಲದೆ ಹೋಗುವುದಿಲ್ಲ ಎಂಬ ನಂಬಿಕೆ. ಅನ್ನದಾತ ಸುಖೀಭವ ಎಂದು ಹೇಳ್ತೀವಿ, ಆದರೆ ಅನ್ನವನ್ನೇ ನೀಡುವ ಅನ್ನಪೂರ್ಣೆ ಎಂಥ ಕರುಣಾಮಯಿ. ಪ್ರತಿನಿತ್ಯ ಸಾವಿರಾರು ಭಕ್ತರಿಗೆ 3 ಹೊತ್ತು ಅನ್ನವನ್ನು ನೀಡುವ ಪುಣ್ಯಕ್ಷೇತ್ರ. ಅಷ್ಟೇ ಅಲ್ಲ, ಇಲ್ಲಿ ಕೆಲವು ಚಮತ್ಕಾರಗಳಿವೆ. ತಾಯಿ ನಮ್ಮ ಪ್ರಶ್ನೆಗಳಿಗೆ ಅಪ್ಪಣೆ ನೀಡುವಳು. ಫ್ರೆಂಡ್ಸ್, ಈ ದೇವಾಲಯದ ವಿಶೇಷತೆಗಳು, ಪೂಜಾ ವಿಧಿವಿಧಾನಗಳು ಹಾಗೂ ಎಲ್ಲ ವಿಷಯಗಳನ್ನು ನೋಡೋಣ ಬನ್ನಿ. ಫ್ರೆಂಡ್ಸ್, ಇವತ್ತು ಹೇಳ್ದಂಗೆ ಲಾಂಗ್ ವೀಕೆಂಡ್, ಫ್ರೈಡೇ ಮತ್ತು ಸ್ಯಾಟರ್ಡೇ ಸಂಡೇ ಫುಲ್ ರಜಾ ಇರುತ್ತೆ. ನೋಡ್ತಾ ಇದ್ದೀನಿ ನಾನು, ಆಲ್ಮೋಸ್ಟ್ 20 ಕಾರ್ಸ್ ಪೈಲಪ್ ಆಗಿದೆ. ಮುಂದೆ ಫುಲ್ ರ್ಯಾಲಿ ಹೋದಂಗೆ ಹೋಗ್ತಾ ಇದೆ. ಘಾಟ್ ಸೆಕ್ಷನ್ ಫುಲ್ಲು ಎಲ್ಲ ಬ್ಯಾಂಗ್ಳೂರ್ ಕಾರ್ಸ್, KA 0, 1, 2, 3, 4, 5 ಅಲ್ಲೇ ಇದೆ. ಸೊ ಎಲ್ಲ ಲಾಂಗ್ ವೀಕೆಂಡ್ ಅಂತ ಪ್ಲ್ಯಾನ್ ಮಾಡ್ಕೊಂಡು ಈ ಕಡೆ ಬಂದಿದ್ದಾರೆ. ಅದರಿಂದಲೇ ನಾವು ಯೂಶಲಿ ಹಾಲಿಡೇಸಲ್ಲಿ ಎಲ್ಲೂ ಬರಲ್ಲ. ಈ ಘಾಟ್ ಸೆಕ್ಷನ್ ಅಂತೂ ಓವರ್ಟೇಕ್ ಮಾಡೋದು ರಿಸ್ಕು. ಒಬ್ಬರಿಂದ ಒಬ್ರು ಹೋಗ್ಲೇಬೇಕು. ಫ್ರೆಂಡ್ಸ್, ಹೊರನಾಡು ರೀಚ್ ಆದ್ವಿ. ಸಮಯ ಬಂದು 2:30. ರೂಮ್ ಆಲ್ರೆಡಿ ಬುಕ್ ಮಾಡಿದ್ವಿ ಮುಂಚೆನೆ. ಕಂಪ್ಲೀಟ್ ಕ್ರೌಡ್ ಇದೆ. ಫುಲ್ ಕ್ರೌಡ್. ಇಲ್ಲಿವರೆಗೂ ಬರೋದಕ್ಕೂ ಕಾರು ಆನ್ ರಿಕ್ವೆಸ್ಟೇ ಬಿಟ್ಟಿದ್ದು ಅವರು. ಸೊ ಇವಾಗ ನಾವು ರೂಮ್ಗೆ ಹೋಗಿ ಊಟ ಮಾಡ್ಕೊಂಬಂದು ಫ್ರೆಶ್ ಅಪ್ ಆಗಿ ನಂತರ ಸಾಯಂಕಾಲ ದರ್ಶನಕ್ಕೆ ಹೋಗ್ತೀವಿ. ಫ್ರೆಂಡ್ಸ್, ಇಲ್ಲಿ ದೇವಸ್ಥಾನ ಪಕ್ಕನೇ ಭಕ್ತಿ ನಿವಾಸ್ ಅಂತ ರೂಮ್ಸ್ ಇದೆ. ಇಲ್ಲಿ ತುಂಬ ಅನುಕೂಲ ಇದೆ, ಏನೇನು ಅಂತ ಹೇಳ್ತೀನಿ. ಸೊ ದಿಸ್ ಇಸ್ ದ ರೂಮ್. ಫ್ರೆಂಡ್ಸ್, ಇದೇ ರೂಮು. ಈ ರೂಮ್ ಬೆಲೆ ಬಂದು 300 rupees ಪರ್ ನೈಟ್. ಈ ರೂಮ್ಸಲ್ಲಿ ಒಂದು ಅಡ್ವಾಂಟೇಜ್ ಇದೆ ಫ್ರೆಂಡ್ಸ್. ಈ ಲಿಫ್ಟಿಂದ ನಾವು ಡೈರೆಕ್ಟು ದೇವಸ್ಥಾನದವರೆಗೂ ಹೊರಟೋಗ್ಬೋದು. ಇದ್ರ ಮೇಲೆ ಎಲ್ಲ ಊಟದ ಹಾಲ್ ಇದೆ, ಡೈನಿಂಗ್ ಹಾಲ್ ಇದೆ ಟೆಂಪಲ್ದು. ಸೊ ಇಲ್ಲಿ ಕನೆಕ್ಟಿವಿಟಿ ಇದು. ಸೊ ಇಲ್ಲಿಂದ ಮೇಲೆ ಹೋದರೆ ಇಟ್ ಈಸ್ ಅ ಡೈನಿಂಗ್ ಹಾಲ್. ಸೊ ಈ ರೂಮ್ ಹತ್ರ ಬಂದರೆ ನಾವು ಟೆಂಪಲಲ್ಲಿ ಇರೋ ಫೀಲೇ ನಮಗಿರುತ್ತೆ. ಪಕ್ಕನೇ ದೇವಸ್ಥಾನ ಇರುತ್ತೆ. ಇಮಿಡಿಯೇಟ್ ಆಕ್ಸೆಸ್ ಟು ದ ಟೆಂಪಲ್. ಚಿನ್ನು, ತುಂಬ ಚೆನ್ನಾಗಿತ್ತು ನೇಪಾಲ್ ಬ್ಲಾಗ್. ಫ್ರೆಂಡ್ಸ್, ಇಲ್ಲಿ ನಮ್ಮೊಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ತುಂಬ ಖುಷಿ ಆಗುತ್ತೆ ಇವ್ರನ್ನೆಲ್ಲ ನೋಡಿದ್ರೆ. ನಿಮ್ಮ ಹೆಸರು? ಕವಿತಾ ಅಂತ. ಬ್ಯಾಂಗ್ಳೂರ್ ನೇಪಾಲ್ ನೋಡಿ ಬ್ಲಾಗ್ಸ್ ಎಲ್ಲ ಒಂದು ಬಿಡ್ದಂಗೆ ಎಲ್ಲ ನೋಡಿದೆ. ತುಂಬ ಚೆನ್ನಾಗಿತ್ತು. ಮುಕ್ತಿನ ಬಂತು ನನಗೆ. ಹೋಗಿಲ್ಲ ಅಂದ್ರೂ ನಿಮ್ಮ ಕಡೆಯಿಂದ ನನಗೆ ಒಂದೊಂದನ್ನು ಬಿಡುವಾಗಿ ಹೇಳಿದ್ರಲ್ಲ, ಅದು ಮತ್ತು ವಾರಣಾಸಿ ಎಲ್ಲ ನನಗೆ ಮಕ್ಕಳು ಎನರ್ಜಿ ನೋಡಿ ಖುಷಿ ಆಯಿತು. ಆಮೇಲೆ ಆ್ಯಪಲ್ ತೊಗೊಂಡು ಅದ್ರಲ್ಲ, ಅದು ಚೆನ್ನಾಗಿತ್ತು. ಅದನ್ನು ಥ್ಯಾಂಕ್ ಯು. ನಮಗೆ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇದ್ಲು, ನಾವು ಬರೋವಾಗ ನಿಮ್ಮ ಬಗ್ಗೆ ಹೇಳ್ತಾ ಇದ್ಲು. ಬೆಳಗ್ಗೆ ಟ್ರಾವೆಲ್ ಅಲ್ಲ, ಅದನ್ನೇ ಹೇಳ್ತೀವಿ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ನಿಮ್ಮ ಚಾನಲ್ ಸಂಚಾರಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಹೊರನಾಡುಗೆ ಬಂದಿದ್ದೀವಿ. ಆದಿಶಕ್ತ್ಯಾತ್ಮಿಕ ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರಕ್ಕೆ ಬಂದಿದ್ದೀವಿ. ಇಲ್ಲಿನ ವಿಶೇಷತೆ ನಿಮಗೆ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಪರ್ಟಿಕ್ಯುಲರ್ಲಿ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಅನ್ನಪೂರ್ಣೇಶ್ವರಿ ಅಮ್ಮನ ದರ್ಶನ ಮಾಡೋಣ ಹಾಗೂ ಈ ಕ್ಷೇತ್ರದ ವಿಶೇಷತೆಗಳನ್ನು ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಲಗೇಜ್ಗಳು ನಮಗೆ ಇಲ್ಲಿ ರೂಮ್ ಸಿಗಲಿಲ್ಲ ಅಂದರೆ ಬಂದು ಜಸ್ಟ್ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂದಾಗ ಲಗೇಜ್ ಇಡಬೇಕು ಅಂದರೆ ಇಲ್ಲಿ ರೂಮ್ಸ್ ಇದೆ, ಉಚಿತ ಸೇವೆ ಇದೆ ಇಲ್ಲಿ. ಬೆಳಗ್ಗೆ 7ರಿಂದ 9, ರಾತ್ರಿ 9:30ವರೆಗೂ ಇದು ಸರ್ವಿಸ್ ಅವೈಲಬಲ್ ಇರುತ್ತೆ ನಮಗೆ. ಒಂದು ವಾತಾವರಣ, ಪ್ರಶಾಂತವಾದ ವಾತಾವರಣ ಹೊರನಾಡಿನಲ್ಲಂತೂ ನಮಗೆ. ಸುತ್ತಲೂ ಹಚ್ಚ ಹಸುರಿನ ವಾತಾವರಣ ನೋಡಿ.
ಅದಲ್ದಿರ ಇಲ್ಲಿ ರೂಮ್ಸು, ಟೆಂಪಲ್ ರೂಮ್ಸು, ಹಲವಾರು ಟೆಂಪಲ್ ರೂಮ್ ಸಹ ಇದೆ. ನಾವಿರೋದು ಈಗ ಭಕ್ತಿ ನಿವಾಸ, ಹಾಗೆ ನೇತ್ರಾವತಿ, ಭದ್ರಾ, ಆ ಥರ ಡಿಫ್ರೆಂಟ್ ರೂಮ್ಸ್ ಇದೆ. AC, ನಾನ್ AC ಎಲ್ಲ ರೀತಿಯ ರೂಮ್ಸು ಇದೆ. ಆನ್ಲೈನಲ್ಲಿ ನಾವು ಬುಕ್ಕಿಂಗ್ ಮಾಡ್ಬೋದು. ಬುಕ್ಕಿಂಗ್ ಮಾಡಿಕೊಂಡು ಬನ್ನಿ. ಸ್ಪೆಷಲ್ ಅಕೇಶನ್ಸಲ್ಲಿ ಬಂದರೆ ಮಾತ್ರನೇ ಈ ಥರ ಕ್ರೌಡ್ ನೋಡ್ಬೋದು. ನಾರ್ಮಲ್ ಆಗಿ ಆರಾಮಾಗಿ ದರ್ಶನ ಆಗುತ್ತೆ. ಮತ್ತು ಇಲ್ಲಿ ಒಂದು ವಿಶೇಷತೆ ಏನು ಗೊತ್ತಾ, ಹೊರನಾಡಿನಲ್ಲಿ ಯಾರಾದರೂ ಯಾವಾಗಲಾದರೂ ಬನ್ನಿ, ಎಷ್ಟೇ ಕ್ರೌಡ್ ಆದರೂ ಇರಲಿ, ದರ್ಶನ ಮಾತ್ರ ಅಮ್ಮಂದು ಆರಾಮಾಗಿ ಆಗುತ್ತೆ. ಎಲ್ಲರಿಗೂ ದರ್ಶನ ಆಗುತ್ತೆ ಈಸಿಯಾಗಿ. ಫ್ರೆಂಡ್ಸ್, ಅನ್ನಪೂರ್ಣೇಶ್ವರಿ ಟೆಂಪಲ್ ಬರೋದಕ್ಕೆ ಇದು ಮೇನ್ ಆರ್ಚ್. ಇದು ಇಲ್ಲಿಂದ ಬರಬೇಕು. ಇಲ್ಲಿ ಬಂದು 41 ಸ್ಟೆಪ್ಸ್ ಇದೆ. 41 ಸ್ಟೆಪ್ ಹತ್ತಿ ಬರಬೇಕು. ಹತ್ತೋದಕ್ಕೆ ಆಗದೆ ಇರೋರಿಗೆ ಆ ಸೈಡಿಂದ ಬರ್ಬೋದು, ಒಂದು ಆಪ್ಷನ್. ಇನ್ನೊಂದು ನಾವು ಇದ್ವಲ್ಲ ರೂಮು, ಅಲ್ಲಿಂದ ಲಿಫ್ಟಿಂದ ಡೈರೆಕ್ಟಾಗಿ ಇಲ್ಲಿಗೆ ಬರ್ಬೋದು. ದಟ್ ಈಸ್ ಸೆಕೆಂಡ್ ಆಪ್ಷನ್. ಈಗ ಕ್ರೌಡ್ ಜಾಸ್ತಿ ಇದ್ದರೆ ಲಿಫ್ಟ್ ಎಲ್ಲ ಬಂದ್ ಮಾಡಿಬಿಟ್ಟಿರ್ತಾರೆ. ಆ ಕಡೆ ಸಹ ಬಂದ್ ಮಾಡಿದ್ದಾರೆ. ಆನ್ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಕರ್ಕೊಂಬರ್ಬೇಕಾಗುತ್ತೆ ಅವ್ರನ್ನೆಲ್ಲ. ಫ್ರೆಂಡ್ಸ್, ಅನ್ನಪೂರ್ಣೇಶ್ವರಿ ದೇವಾಲಯ ನನಗೆ ತುಂಬ ಪ್ರೀತಿಯಾದ ದೇವಾಲಯ ಅಂತ ಹೇಳ್ಬೋದು. ಯಾಕೆ ಅಂದರೆ ಈ ದೇವಸ್ಥಾನಕ್ಕೆ ಬಂದರೆ ನಮಗೆ ತವರ ಮನೆಗೆ ಬಂದಷ್ಟು ಖುಷಿ ಆಗುತ್ತೆ, ಅಷ್ಟೇ ನೆಮ್ಮದಿ ಸಹ ಸಿಗುತ್ತೆ. ನಾವು ವರ್ಷಕ್ಕೆ 2 ಸಲ ಬರ್ತೀವಿ, 1 ಸಲ ಅಂತೂ ಕಂಪಲ್ಸರಿ ಬಂದೇ ಬರ್ತೀವಿ. ಇಲ್ಲಿ ನಮಗೆ ಸಾಕಷ್ಟು ಪೂಜೆಗಳಿರುತ್ತೆ. ತುಲಾಭಾರ ಸೇವೆ ಆಗಲಿ, ಅನ್ನದಾನ, ಹೀಗೆ ವಿವಿಧ ಪೂಜೆಗಳನ್ನು ನಾವು ಮಾಡಿಸ್ತೀವಿ. ಫ್ರೆಂಡ್ಸ್, ಇಲ್ಲಿ ಮುಂಚೆ ಸಾಕಷ್ಟು ಅಂಗಡಿಗಳಿತ್ತು ಚಿಕ್ಕ ಚಿಕ್ಕದಾಗಿ. ಈಗೆಲ್ಲ ಅಂಗಡಿ ಡೆಮಾಲಿಷ್ ಮಾಡಿದ್ದಾರೆ, ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ನಾನು. ಸೊ ಈಗ ಈ ಥರ ನೋಡಿ ಕಾಂಪ್ಲೆಕ್ಸ್ ಥರ ಮಾಡಿದ್ದಾರೆ. ಇಲ್ಲಿ ಏನೇನು ಸಿಗುತ್ತೆ ನೋಡೋಣ, ಏನು ವಿಶೇಷವಾಗಿ ಸಿಗುತ್ತೆ ಅಂತ ಹೇಳ್ತೀನಿ ನಿಮಗೆ. ತರಿಸೋದು ಇಲ್ಲೇ ಬೆಳೆಸ್ತೀರಾ? ಇದೆಲ್ಲ ಇಲ್ಲಿದೆ, ಲೋಕಲ್ ಇಲ್ಲೇ ಬೆಳೆಯುತ್ತೆಲ್ಲ. ಕಾಫಿ ಪುಡಿ ಇಲ್ಲಿದೆ, ನಾವು ರೆಡಿ ಮಾಡ್ತೀವಿ. ಹೌದಾ? ಕಾಫಿ ಪುಡಿ ಇದೆಲ್ಲ ಸ್ಪೈಸಸ್ ಎಲ್ಲ ಇಲ್ಲಿದೆ. ಫ್ರೆಂಡ್ಸ್, ಇಲ್ಲಿ ಪಲಾವ್ ಐಟಮ್, ಸ್ಪೈಸಸ್ಸು ತುಂಬ ಪ್ರಸಿದ್ಧಿ. ಇಲ್ಲೇ ಬೆಳೆಸೋದು, ಸರೌಂಡಿಂಗ್ಸಲ್ಲೇ ಬೆಳೆಸ್ತಾರೆ. ತುಂಬ ಚೆನ್ನಾಗಿರುತ್ತೆ. ಸ್ಪೈಸಸ್ ಎಲ್ಲ ಫ್ರೆಶ್ ಆಗಿರುತ್ತೆ. ಸ್ಮೆಲ್ ಅಷ್ಟೇ ತುಂಬ ಫ್ರಾಗ್ರೆನ್ಸ್ ಸೂಪರಾಗಿರುತ್ತೆ. ಈಗ ಈ ದೇವಸ್ಥಾನದ ಹಿಂದೆಗಡೆ ಸಾಕಷ್ಟು ಅಂಗಡಿಗಳಿದೆ, ಶಾಪಿಂಗ್ ಇದೆ. ಅದನ್ನು ನೋಡ್ಕೊಂಬರೋಣ. ಫ್ರೆಂಡ್ಸ್, ಇಲ್ಲಿ ಟೆಂಪಲಲ್ಲಿ ಡ್ರೆಸ್ ಕೋಡ್ ಸಹ ಇದೆ. ಮಹಿಳೆಯರಿಗೆ ಸ್ಯಾರಿ, ಸಲ್ವಾರ್ ಹಾಗೆ ಸಾಂಪ್ರದಾಯಿಕ ಉಡುಪುಗಳನ್ನು ಹಾಕ್ಕೊಂಡು ಬರಬೇಕು. ಹಾಗೆ ಗಂಡಸರಿಗೆ ಬನಿಯನ್ ಮತ್ತು ಶರ್ಟ್ನ ತೆಗೆದುಬಿಟ್ಟು ಶಲ್ಯ ಹಾಕ್ಕೊಂಡು ಒಳಗೋಗ್ಬೇಕಾಗುತ್ತೆ. ಇಲ್ಲೆಲ್ಲ ಟೆಂಪಲ್ಸಲ್ಲೂ ಹಾಗೇ ಇದೆ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಆಮೇಲೆ ಹೊರನಾಡು ಎಲ್ಲ ಕಡೆನೂ ಸಿಮಿಲರ್ ಫಾರ್ಮ್ಯಾಲಿಟೀಸ್ನ ಫಾಲೋ ಮಾಡ್ತಾರೆ. ಸೊ ಬರೋವಾಗ ಆ ಥರ ರೀತಿಯ ಬಟ್ಟೆಗಳನ್ನು ಹಾಕ್ಕೊಂಡು ಬನ್ನಿ. ಟೆಂಪಲ್ ಹಿಂದೆ ಬಂದರೆ ಪಬ್ಲಿಕ್ ಟಾಯ್ಲೆಟ್ಸ್ ಮತ್ತು ಬಾತ್ರೂಮ್ಸ್ ಅವೈಲೇಬಲ್ ಇರುತ್ತೆ. ಇಲ್ಲಿ ನಮ್ಮ ಮಕ್ಕಳ ಫೇವ್ರೆಟ್ ಸ್ಪಾಟ್, ವಿವಿಧ ರೀತಿಯ ಕೀಚೈನ್ ಸಿಗುತ್ತೆ. ಅವ್ರ ಕಲೆಕ್ಷನ್ ಇಲ್ಲಿ ಬಂದಾಗಲೆಲ್ಲ ಎರಡೆರಡು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಫ್ರೆಂಡ್ಸ್, ಇದು ಧರ್ಮಾಧಿಕಾರಿಗಳ ಮನೆ.
ಸಾರ್ವಜನ ದರ್ಶನಕ್ಕೆ ಕ್ಯೂ. ಈಗ ರಶ್ ಸ್ವಲ್ಪ ಕಮ್ಮಿ ಆಗಿದೆ, ಸೊ ಡೈರೆಕ್ಟಾಗಿ ಬಿಡ್ತಾ ಇದ್ದಾರೆ. ಫ್ರೆಂಡ್ಸ್, ಇದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವ ಮಂಟಪ. ಪೌರ್ಣಮಿ ದಿನ, ವಿಶೇಷ ದಿನಗಳಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಲ್ಲಿ ನಡೆಯುತ್ತೆ. ಗರ್ಭಗುಡಿಯ ಹಿಂಭಾಗ ಇದು. ಫ್ರೆಂಡ್ಸ್, ಇದೆ ಗರ್ಭಗುಡಿ. ಫ್ರೆಂಡ್ಸ್, ಮುಂಚೆ ಇಲ್ಲಿ ಚಂಡಿಕಾ ಹೋಮ, ಎಲ್ಲ ರೀತಿ ಹೋಮ ಇಲ್ಲೇ ನಡೆಸ್ತಾ ಇದ್ರು. ಇದೇ ಯಾಗಶಾಲೆ ಆಗಿತ್ತು. ಲಾಸ್ಟ್ ಇಯರ್ ಸಹ ಇಲ್ಲೇ ಮಾಡಿಸಿದ್ವಿ ನಾವು. ಆದರೆ ಈ ವರ್ಷ ಹೊರಗಡೆ ಯಾಗಶಾಲೆಗಳನ್ನ ಪ್ರತ್ಯೇಕವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೆಲ್ಲ. ಫ್ರೆಂಡ್ಸ್, ಇದು ವೀಲ್ ಚೇರ್ ಎಂಟ್ರಿ. ದೇವಸ್ಥಾನದ ಎಡಭಾಗದಲ್ಲಿ ಸಿಗುತ್ತೆ ಈ ಎಂಟ್ರಿ. ನಾವು ಇಲ್ಲಿಗಿಂದ ಹೋಗ್ಬೋದು. ಫ್ರೆಂಡ್ಸ್, ಇಲ್ಲೇ ತುಲಾಭಾರ ಸೇವೆ ಮಾಡಿಸೋದು. ಅಲ್ಲಿದೆ ತುಲಾಭಾರದ ತಕ್ಕಡಿ. ನಮ್ಮ ಭಾರ ಏನಿದೆ, ನಮ್ಮ ವೆಯ್ಟ್ ಏನಿದೆ, ಅದಕ್ಕೆ ಈಕ್ವಲೆಂಟಾಗಿ ಬೇಳೆ, ಬೆಲ್ಲ, ಸಕ್ಕರೆ, ಅಕ್ಕಿ, ಅವ್ರ ಅರ್ಕೆ ಏನಿರುತ್ತೋ ಅದನ್ನು ತುಲಾಭಾರವಾಗಿ ಕೊಡ್ತಾರೆ. ನಮ್ಮ ವೆಯ್ಟ್ಗಿಂತ 5 kg ಎಕ್ಸ್ಟ್ರಾ ಕೊಡಬೇಕು ಇಲ್ಲಿ. ಫ್ರೆಂಡ್ಸ್, ನಾವು ಪ್ರತಿ ಸಲ ಇಲ್ಲಿ ಬಂದಾಗ ದೇವರಿಗೆ ಮಳ್ಳಕ್ಕಿ ಸಮರ್ಪಣೆ ಮಾಡ್ತೀವಿ. ಸೊ ಈ ವರ್ಷ ಕೂಡ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಇಲ್ಲಿ ಸೀರೆ ಏನು ಸಮರ್ಪಿಸ್ತೀವಿ ಇದ್ರದ್ದು ಬೆಲೆ ನಾವು ಎಷ್ಟಕ್ಕೆ ತಂದಿರ್ತೀವಿ ಇಲ್ಲಿ ಹೋಗಿ ಚೀಟಿ ಹಾಕಿಸ್ಕೊಂಡು ಇದಕ್ಕೆ ಸ್ಟ್ಯಾಂಪ್ ಮಾಡಿಸ್ಕೊಂಡು ಬರಬೇಕು. ಯಾಕೆಂದರೆ ಅವ್ರು ನೆಕ್ಸ್ಟು ಸೀರೆ ಮಾರುವಾಗ ಆ ಬೆಲೆ ಅರ್ಧ ಬೆಲೆಗೆ ಅವ್ರ ಸೀರೆಯನ್ನು ಭಕ್ತಾದಿಗಳಿಗೆ ಮಾರ್ತಾರೆ. ಸೊ ಹಾಗಾಗಿ ಇದನ್ನು ನಾವು ಸ್ಲಿಪ್ ಹಾಕಿಸ್ಕೊಂಡು ಬರಬೇಕು. ಬನ್ನಿ ಹಾಕಿಸ್ಕೊಂಡು ಬರೋಣ. ಫ್ರೆಂಡ್ಸ್, ಈ ಥರ ಬಿಲ್ ಹಾಕಿ ನೋಡಿ, ಬೆಲೆ ಏನಿದೆ ಅದನ್ನು ಹಾಕಿಬಿಟ್ಟು ಕೊಡ್ತಾರೆ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲಿ ಅನ್ನಪೂರ್ಣೇಶ್ವರಿ ನಿಂತಿರೋ ವಿಗ್ರಹ ಎಷ್ಟು ಸುಂದರವಾಗಿದೆ, ಎಷ್ಟು ಶಾಂತವಾಗಿದೆ ಅಮ್ಮನ ಮುಖ ಅಂದರೆ ತುಂಬಾ ಖುಷಿಯಾಗುತ್ತೆ ನೋಡಿದ್ರೆ. ಇಲ್ಲಿ ಸ್ವಯಂ ಉದ್ಭವ ಗಣೇಶನ ಸಮೇತ ಆದಿಶಕ್ತ್ಯಾತ್ಮಿಕ ಅನ್ನಪೂರ್ಣೇಶ್ವರಿ ತಾಯಿ ನೆಲೆಸಿರೋ ಜಾಗ ಇದು. ತುಂಬ ಪವಿತ್ರವಾದ ಜಾಗ. ಫ್ರೆಂಡ್ಸ್, ಇಲ್ಲಿ ಚಂಡಿಕಾ ಹೋಮ
ತುಂಬ ವಿಶೇಷವಾಗಿ ಆಗುತ್ತೆ, ತುಂಬ ಚೆನ್ನಾಗಿ ಮಾಡ್ತಾರೆ ಚಂಡಿಕಾ ಹೋಮ ಇಲ್ಲಿ. 4 ವರ್ಷ ಹಿಂದೆನೇ ಬುಕ್ಕಿಂಗ್ ಮಾಡಿಸಿರ್ಬೇಕು ನಾವು ಚಂಡಿಕಾ ಹೋಮ ಮಾಡಬೇಕು ಅಂದರೆ. ಚಂಡಿಕಾ ಹೋಮದಲ್ಲಿ ನಾನು ತುಂಬ ಇಷ್ಟವಾದದ್ದೇನು ಅಂದರೆ, ಹೋಮ ಮಾಡೋದಕ್ಕೆ ಮುಂಚೆ ದೇವರ ಹತ್ರ ಪೂಜೆ ಸಾಮಾನು ತೊಗೊಂಡು ಹೋಗಿ ಸಂಕಲ್ಪ ಮಾಡಿಸ್ತಾರೆ. ಅಮ್ಮನ ಗರ್ಭಗುಡಿ ಹತ್ರನೇ ಹೋಗಿ ಅರ್ಶಿನ ಕುಂಕುಮ, ಅದು ಹೊಸಲಿಗೆ ಅರ್ಶಿನ ಕುಂಕುಮ ಹಚ್ಚಿಸ್ತಾರೆ. ಅದು ಆವಾಗ ಹೊಸಲಿಗೆ ಅರ್ಶಿನ ಕುಂಕುಮ ಹಚ್ಚಿ ಕಣ್ಣೆತ್ತಿ ಅಮ್ಮನ ನೋಡಿದ್ರೆ ಎಷ್ಟು ಆನಂದ ಆಗುತ್ತೆ ಗೊತ್ತಾ, ಬಾಯಿ ಮಾತಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಚೆನ್ನಾಗಿರುತ್ತೆ ಆ ಫೀಲು. ಆವಾಗ ಮಾತ್ರನೇ ನಮಗೆ ಆ ಅನುಭವ ಸಿಗೋದು, ಇಲ್ಲ ಅಂದರೆ ಅಲ್ಲಿವರೆಗೂ ನಾವು ಹೋಗೋದಕ್ಕೆ ಅನುಕೂಲ ಮಾಡಿಕೊಡಲ್ಲ ಅವರು. ಫ್ರೆಂಡ್ಸ್, ಸೇವಾ ಟಿಕೆಟ್ಸ್ ತೊಗೊಳೋದಕ್ಕೆ ಹೋಗ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ಇಲ್ಲಿ ಅನ್ನದಾನ ಸೇವೆ ಮಾಡಿಸ್ತೀವಿ. ಅನ್ನದೇವನ ಸೇವೆ ಬಂದು 7,000 ರೂಪಾಯಿ ಆಗಿದೆ ಈಗ. ಒಂದು ಹೊತ್ತಿನ ಅನ್ನದಾನ ಸೇವೆ ನಮ್ಮ ಹೆಸರಲ್ಲಿ ಮಾಡಿಕೊಡ್ತಾರೆ. ನಮ್ಮ ರಾಶಿ ನಕ್ಷತ್ರ ಎಲ್ಲ ತೊಗೊಂಡು ಅದ್ರ ಪ್ರಕಾರ ಅವರು ಚೀಟಿಯನ್ನು ಕೊಡ್ತಾರೆ. ನಮ್ಮ ಹೆಸರಲ್ಲಿ ಸಂಕಲ್ಪ ಮಾಡಿ ಅನ್ನದಾನ ಸೇವೆಗೆ ನಮ್ಮ ಕೈಯಿಂದ ಪೂಜೆ ಮಾಡಿಸ್ತಾರೆ. ಫ್ರೆಂಡ್ಸ್, ನಾವು ಅಮ್ಮನ ಮುಂದೆ ಜಾಸ್ತಿ ಹೊತ್ತು ಕೂತ್ಕೊಂಡು ದರ್ಶನ ಮಾಡಬೇಕು ಅಂದರೆ ಕುಂಕುಮಾರ್ಚನ ಸೇವೆ ತಗೊಳ್ಳಿ. ಅದು ಬಂದು ಮುಂಚೆ ಸಹಸ್ರನಾಮ ಮಾಡ್ತಾಯಿದ್ರು, ಈಗ ಜಸ್ಟ್ ಅಷ್ಟೋತ್ತರ ಮಾಡಿ ಕಳಿಸ್ತಾರೆ. ಆದರೂ ಸಹ 108 ಮಂತ್ರ ಓದೋವರೆಗೂ ನಾವು ದೇವ್ರನ್ನ ಆರಾಮಾಗಿ ನೋಡ್ಬೋದು. ಆಮೇಲೆ ಅಮ್ಮನ ಮುಂದೆ ನಮ್ಮನ್ನು ಕೂಡಿಸ್ಬಿಟ್ಟು ಅಷ್ಟೋತ್ತರ ಮಾಡಿ ಕುಂಕುಮ ಪ್ರಸಾದವನ್ನು ಕೊಟ್ಟು ನಮಗೆ ಕಳಿಸ್ತಾರೆ. ಸೊ ಕುಂಕುಮಾರ್ಚನೆ ತಗೊಳ್ಳಿ, ವಿಶೇಷವಾಗಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಬರ್ಬೋದು ನಾವು. ಫ್ರೆಂಡ್ಸ್, ಇಲ್ಲಿ ಒಂದು ವಿಶೇಷವಾದ ಇನ್ಫಾರ್ಮೇಷನ್ ಹೇಳ್ತೀನಿ ನಿಮಗೆ. ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ, ಯಾವಾಗಲೂ ಇಲ್ಲಿ ಬರೋರಿಗೂ ಸಹ ಆ ವಿಷಯ ತಿಳಿದಿಲ್ಲ. ಏನಂದರೆ ಇಲ್ಲಿ ಮಹಾಪೂಜೆ ಆದಮೇಲೆ ಮಧ್ಯಾಹ್ನ ಆಗಲಿ ಈವ್ನಿಂಗ್ ಆಗಲಿ ಮಹಾಪೂಜೆ ಆಗುತ್ತೆ, 2 ಸಲ ಆಗುತ್ತೆ. ಮಧ್ಯಾಹ್ನ ಮಹಾಪೂಜೆ ಆದಮೇಲೆ ಮತ್ತು ರಾತ್ರಿ ಮಹಾಪೂಜೆ ಆದಮೇಲೆ ಅಪ್ಪಣೆ ಅಂತ ಇಲ್ಲಿ ಮಾಡ್ತಾರೆ. ಅಪ್ಪಣೆ ಅಂದರೆ ಏನು? ನಮ್ಮ ಮನಸ್ಸಲ್ಲಿ ನಾವೇನಾದರೂ ಕೋರಿಕೆ ಇದ್ದರೆ, ಅಂದರೆ ಒಂಥರ ಡೈಲಮಾ ಸಿಚುಯೇಷನಲ್ಲಿ ಇರ್ತೀವಲ್ಲ, ಆಗುತ್ತೋ ಆಗಲ್ವೋ, ಮಾಡ್ಬೋದಾ ಮಾಡಬಾರ್ದಾ, ಈ ಥರ ಎಲ್ಲ ಕನ್ಫ್ಯೂಷನಲ್ಲಿ ಇರ್ತೀವಲ್ಲ, ಇಲ್ಲಿ ಬಂದು ತಾಯಿಯ ಮುಂದೆ ನಿಂತ್ಕೊಂಡು ಅದನ್ನು ಕೇಳ್ಕೊಬೇಕು. ಆವಾಗ ಒಳಗಡೆ ಅವರು ಅಕ್ಕಿ ಕಾಳಿಂದ ಏನೋ ಅವ್ರ ಲೆಕ್ಕಾಚಾರ ಇದೆ, ತಾಯಿಯಿಂದ ನಮಗೆ ಅದಾಗುತ್ತೆ ಆಗಲ್ಲ ಅನ್ನೋ ವಿಷಯ ತಿಳಿದು ಬರುತ್ತೆ. ಪ್ರಧಾನ ಅರ್ಚಕರು ತಾಯಿಯಿಂದ ಅಪ್ಪಣೆಯನ್ನು ತಗೊಂಡು ನಮಗೆ ಆಗ್ಬೋದು ಇಲ್ಲ ಮಧ್ಯಮ ಅಂತ 2 ವಿಷಯ ಹೇಳ್ತಾರೆ. ಆಗ್ಬೋದು ಅಂದರೆ ಅದು ಖಂಡಿತ ಆಗುತ್ತೆ, ಅದು ಖಂಡಿತ ಆಗೇ ಆಗುತ್ತೆ. ಮಧ್ಯಮ ಅಂದರೆ ಅದು ಆಗ್ಬೋದು ಇಲ್ಲ ಆಗದೇನೂ ಇರ್ಬೋದು, ನಮ್ಮ ಪ್ರಯತ್ನ ನಾವು ಬಿಡ್ದಿರ ಮುಂದುವರಿಸ್ತಾ ಹೋಗಬೇಕು. ಆಗಲ್ಲ ಅಂತ ಮಾತ್ರ ಇಲ್ಲಿ ಹೇಳಲ್ಲ. ಮಧ್ಯಮ ಅಂದರೆ 2 ರೀತಿಯೂ ಆಗ್ಬೋದು. ಸೊ ಇಲ್ಲಿ ಬಂದಾಗ ಮಹಾಪೂಜೆ ಮಧ್ಯಾಹ್ನ ಮತ್ತು ರಾತ್ರಿ ಮುಗಿಸ್ಕೊಂಡ್ಮೇಲೆ ಕೇಳಿ, ಇಲ್ಲಿ ಈಚೆ ಕೇಳಿ ಅಪ್ಪಣೆ ಕೇಳಬೇಕು ಅಂತ ಅವರು ಸೈಡಲ್ಲಿ ಇರೋದಕ್ಕೆ ಹೇಳ್ತಾರೆ. ಎಲ್ಲರೂ ಖಾಲಿ ಆದಮೇಲೆ ಮತ್ತೆ ನಮ್ಮನ್ನು ಒಳಗಡೆ ಬಿಡ್ತಾರೆ. ಬಿಟ್ಟಾಗ ನಾವು ಇದನ್ನು ಕೇಳಿಕೊಂಡು ಬರ್ಬೋದು. ಸೊ ಮರಿಬೇಡಿ ಫ್ರೆಂಡ್ಸ್, ಅಪ್ಪಣೆ ಇಲ್ಲಿನ ವಿಶೇಷತೆ. ಫ್ರೆಂಡ್ಸ್, ಇಲ್ಲಿ ದೇವಸ್ಥಾನದ ಒಳಗಡೆ ಸಾಯಂಕಾಲದ ಹೊತ್ತು ಚಳಿಗಾಲದಲ್ಲಿ ಕಷಾಯ ಕೊಡ್ತಾರೆ. ಈಗ ಬಿಸಿ ಬಿಸಿ ಕಾಫಿ ಕೊಡ್ತಾರೆ. ನೋಡಿ, ನಾವಾಗಲೇ ಇಲ್ಲಿ ಬಂದು 1 ಅವರ್ ಆಯಿತು. ಇಲ್ಲಿ ಬಂದರೆ ನಮಗೆ ಎದ್ದೋಗೋದಕ್ಕೆ ಮನಸ್ಸೇ ಆಗಲ್ಲ. ತುಂಬ ಹೊತ್ತು ಇಲ್ಲಿ ಸ್ಪೆಂಡ್ ಮಾಡ್ತೀವಿ, ತುಂಬ ಪ್ರಶಾಂತವಾಗಿ ಅನಿಸುತ್ತೆ ನಾವು ಇಲ್ಲಿ ಕೂತಾಗ. ಈಗ 7 ಗಂಟೆಗೆ ಕುಂಕುಮಾರ್ಚನೆ ಇದೆಯಂತೆ. ಸೊ ಅದಕ್ಕೆ ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ. 7 ಗಂಟೆ ಕುಂಕುಮಾರ್ಚನೆ ಆದಮೇಲೆ ಅನ್ನದಾನ ಹಾಲ್ಗೆ, ಡೈನಿಂಗ್ ಹಾಲ್ಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸಂಕಲ್ಪ ಮಾಡಿಸಿದ್ಮೇಲೆ ಬಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಸಂಸ್ಥಾಮುಖೇನ ಅನ್ನದಾನಂ ಶ್ರೀ ಉದ್ಭವ ಗಣಪತಿ ಸಹಿತ. ಫ್ರೆಂಡ್ಸ್, ಇಲ್ಲಿಂದ ನಾವು ಬರುವಾಗ ನೋಡಿದ್ವಿ ಪಾದಯಾತ್ರೆ ಮಾಡ್ಕೊಂಬರೋದು. ಹಾಗೆ ಒಂದು ಪಾದಯಾತ್ರೆ ಗ್ರೂಪ್ ನಮ್ಮ ಆಪ್ತರು ಇಲ್ಲಿ ಬಂದಿದ್ದಾರೆ. ಅವ್ರನ್ನ ನೋಡೋಣ, ಬನ್ನಿ ತಿಳ್ಕೊಳ್ಳೋಣ ಅವ್ರ ಬಗ್ಗೆನೇ. ಡಾಕ್ಟರ್, ನೀವು ಹೇಳಿ. ಪಾದಯಾತ್ರೆ ಸುಮಾರು 5-6 ವರ್ಷದಿಂದ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಸುಮಾರು ಸಲ ಶಿವರಾತ್ರಿಗೆ ಕೊಟ್ಟಿಗೆಹಾರದಿಂದ ಧರ್ಮಸ್ಥಳವರೆಗೂ ಮಾಡ್ತೀವಿ. ಇದು ನಂದ 2ನೇ ಪಾದಯಾತ್ರೆ ಪ್ರವಾಸ ಹೊರನಾಡಿಂದ ಶೃಂಗೇರಿಗೆ. ಅಲ್ಲಿ ಪಾದಯಾತ್ರೆ ಮಾಡುವಾಗ ಎಲ್ಲರಿಗೂ ಈ ಥರ ID ಕಾರ್ಡ್ಸ್ ಕೊಡ್ತೀರಾ? ಅಂದರೆ ನಿಮ್ಮ ಗ್ರೂಪ್ ಅಂತ ಗೊತ್ತಾಗೋದಕ್ಕೋಸ್ಕರ.
ಇದು HAL ಬೆಂಗಳೂರಲ್ಲೇ ಇರೋದು ಇವ್ರ ಸಮಿತಿ. ಇವರಿಂದ ಹೋಗ್ಬೋದು ಪಾದಯಾತ್ರೆಗಳಿಗೆ. ಅವರು ವರ್ಷ ಪೂರ್ತಿ ಎಲ್ಲ ಕಡೆ ಓಡಾಟ ಮಾಡ್ತಾನೆ ಇರ್ತಾರೆ. ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಈಗ ಶಿವರಾತ್ರಿ ಟೈಮಲ್ಲಿ ಧರ್ಮಸ್ಥಳ ಹೋಗ್ತಾರೆ. ಈವನ್ ನೆಕ್ಸ್ಟ್ ಮಂತ್ ಮಾರ್ಚಲ್ಲಿ ಅವರು ತಿರುಪತಿಗೂ ಪ್ಲಾನ್ ಮಾಡಿದ್ದಾರೆ. ಪ್ರಕೃತಿ ಜೊತೆಗೆ ನಡಿಗೆ ಅಂತ ಹೇಳ್ಬಿಟ್ಟು ಅವರ ಟೀಮು ಎಲ್ಲ ರಿಟೈರ್ಡ್ ಅಫಿಷಿಯಲ್ಸು ಎಲ್ಲ ಅವರೇ ಇರುವಂಥದ್ದು. ಅವರೊಂದು ಸಮಿತಿ ಅಂತ ಮಾಡಿಕೊಂಡು ವರ್ಷ ಪೂರ್ತಿ ಅವ್ರದ್ದು ಆಲ್ಮೋಸ್ಟ್ ನೀವೇನು ಹೇಳ್ಬೋದು ಅಂತಾರೆ ತಿಂಗಳಿಗೊಂದು ಪ್ರೋಗ್ರಾಮ್ ಇದ್ದೇ ಇರ್ತದೆ. ಎಲ್ಲ ನೀವು ರಿಟೈರ್ಡ್ ಆದಂಗೆ ಕಾಣಿಸಲ್ಲ. ಅಲ್ಲ ರಿಟೈರ್ಡ್ ಆದಕ್ಕೆ ಶುರು ಮಾಡಿದ್ರೆ ಕಷ್ಟ ಆಗ್ತದಲ್ಲ. ಈಗಿಂದ ನಡೀತಾ ಇದ್ರೆ ರಿಟೈರ್ಡ್ ಆದ್ಮೇಲೂ ನಡಿಬೋದು ಅನ್ನೋ ಉದ್ದೇಶ. ರಿಟೈರ್ಡ್ ಆದಂಥ ಕಾಲದಲ್ಲಿ ಆರೋಗ್ಯ ಮುಖ್ಯ ಅಲ್ವಾ? ಅದಕ್ಕೋಸ್ಕರ ಈಗಿಂದನೇ ಶುರು ಮಾಡಿದ್ರೆ ಒಂದು ಆರೋಗ್ಯಕರವಾಗಿ ಇರುತ್ತೆ. ಮತ್ತು ನಾವು ನೆಕ್ಸ್ಟ್ ಜಾಯಿನ್ ಆಗ್ತೀವಿ ಅಣ್ಣ. ಹೇಳಿ ಪ್ರೊಸೀಜರ್ ಇನ್ಫಾರ್ಮೇಶನ್ ನಮ್ಮ ದೊಡ್ಡಬಳ್ಳಾಪುರ ಅವರು ನೋಡ್ಕೊಳ್ಳಿ. ದೊಡ್ಡಬಳ್ಳಾಪುರಲ್ಲಿ ಸಿಕ್ಕಿದ್ರೆ ಮಾತಾಡ್ಸಿ ಇವ್ರನ್ನೆಲ್ಲ. ಅನ್ನದಾನ ಪ್ರಸಾದ ಇದು. ಇದರ ಶಾಲ್ ಮತ್ತು ಅರ್ಚನೆ ಕುಂಕುಮ ಕೊಡ್ತಾರೆ, ಹಾಗೂ ತಾಯಿಯ ಪೆಂಡೆಂಟ್ ಕೊಡ್ತಾರೆ. ಡಾಲರ್, ಬೆಳ್ಳಿಯ ಡಾಲರ್ ಕೊಡ್ತಾರೆ 2. ಈ ಚೀಟಿ ತೊಟ್ಟು ಪ್ರಸಾದನ ತಗೋಬೋದು. ಸಂಪೂರ್ಣ ಪ್ರಸಾದ ಸಿಗುತ್ತೆ. ಫ್ರೆಂಡ್ಸ್, ದರ್ಶನ ಆಯಿತು. ಸೇವಾ ಪ್ರಸಾದ ತಗೊಂಡು ನಾವು ಹೊರಗಡೆ ಹೋಗೋಣ. ಸೇವಾ ಪ್ರಸಾದ ಕೌಂಟರ್. ಇದು ಫ್ರೆಂಡ್ಸ್ ಪ್ರಸಾದ ಸಿಕ್ತು. ಈಗ ಹೊರಗೆ ಹೋಗೋಣ. ಇದು ನೋಡಿ, ಉಲ್ಟಾ ತೆಗಿಯೋದಕ್ಕಾಗಲ್ಲ. ಉಲ್ಟಾ ಬರೋದಕ್ಕೆ ಟ್ರೈ ಮಾಡೋದಕ್ಕೆ ಅಡ್ಡಿ ಹಾಕಿದ್ದಾರೆ. ಏಯ್ ಸ್ಟ್ರಕ್ ಆಗೋದ ಸುಪ್ರೀತ್? ಹೊರಗೆ ಬರೋದಕ್ಕೆ ಹೋಗಿ. ಈ ಥರ ಅವ್ರು ಇರ್ತಾರೆ ಅಂತಲೇ ಅವ್ರು ಈ ಥರ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡೋದು. ಸಮಯ ರಾತ್ರಿ 9 ಗಂಟೆ. ಫ್ರೆಂಡ್ಸ್, ಉದ್ಭವ ಗಣಪತಿ ಸಮೇತ ಶ್ರೀ ಆದಿಶಕ್ತ್ಯಾತ್ಮಿಕ ಅನ್ನಪೂರ್ಣೇಶ್ವರಿಯ ದರ್ಶನ ಸಂಪೂರ್ಣವಾಗಿ ಆಯಿತು. ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೀಗೆ ನನ್ನ ವೀಡಿಯೋಸ್ ನೋಡ್ತಾ ಇರಿ. ನೆಕ್ಸ್ಟ್ ಬ್ಲಾಗ್ಗೆ ವೆಯ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಲ್ಲಿಗೆ ನಾನು ಈ ಬ್ಲಾಗ್ ಸಂಪೂರ್ಣ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ನಾನು ನಿಮ್ಮ ಸಂಚಾರಿ. ಬನ್ನಿ ಜೊತೆಗೆ ಮಾಡೋಣ ವಿಹಾರಿ.